ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪಗಳಿಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಷ್ಟು ತೆರಿಗೆ ರಾಜ್ಯಕ್ಕೆ ವಾಪಸ್ ಬಂದಿದೆ, 2004ರಿಂದ 2014ರವರೆಗೆ ಎಷ್ಟು ಹಣ ಬಂದಿದೆ ಅನ್ನೋದನ್ನ ಶ್ವೇತಪತ್ರ ಹೊರಡಿಸಿ, 2014ರಿಂದ 2024ರವರೆಗೆ ಮೋದಿ ಕೊಟ್ಟ ತೆರಿಗೆ ಎಷ್ಟು ಹೇಳಿ ಅನ್ನೋ ಪ್ರಶ್ನೆಯನ್ನ ಮಾಜಿ ಸಚಿವ ಸಿ.ಟಿ. ರವಿ ಕೇಳಿದ್ದ. ರಾಜ್ಯಕ್ಕೆ ಮೋದಿಯವರು ಸುಮಾರು 3.5 ಲಕ್ಷ ಕೋಟಿ ಹಣ ಕೊಟ್ಟಿದ್ದಾರೆ ಅಂದರೆ 10 ವರ್ಷದ ಅವಧಿಯಲ್ಲಿ. ಸಿದ್ದರಾಮಯ್ಯ ಒಂದು ದಿನ ಕೂಡ GST ಕೌನ್ಸಿಲ್ ಸಭೆಗೆ ಹೋಗಲೇ ಇಲ್ಲ. ಅನ್ಯಾಯ ಆಗಿದ್ರೆ ಸಭೆಯಲ್ಲಿ ಪ್ರಶ್ನೆ ಮಾಡಿ ನ್ಯಾಯ ಕೇಳಬಹುದಿತ್ತು ಅಂತ ಸಿ.ಟಿ. ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಕಸರತ್ತು ಮಾಡಿದ್ರು. ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ಕನ್ಫ್ಯೂಸ್ ಮಾಡುವಂಥ 1 ಗಂಟೆ ಪತ್ರಿಕಾಗೋಷ್ಠಿನಲ್ಲಿ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು. ನಾನು ಅವರಿಗೆ ಭಾಳ ಸಿಂಪಲ್ಲಾಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ, 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು? 2014ರಿಂದ 24 ಫೆಬ್ರವರಿಯವರೆಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ತೆರಿಗೆ ಪಾಲು ಎಷ್ಟು? ಹಾಗೆಯೇ ಅನುದಾನ ಮತ್ತು ಸಹಾಯಧನ ಆ 10 ವರ್ಷದಲ್ಲಿ ಕೊಟ್ಟಿದ್ದೆಷ್ಟು, ಈಗ ಕೊಟ್ಟಿದ್ದೆಷ್ಟು? ನನ್ನ ಹತ್ರ ಅಂಕಿಅಂಶಗಳ ಮಾಹಿತಿ ಇದೆ. 2004ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ 81,795 ಕೋಟಿ, 81,795 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂದರೆ ತೆರಿಗೆ ಪಾಲನ್ನು ಕೊಟ್ಟಿದ್ದಾರೆ. 2014ರಿಂದ 23ರ ಡಿಸೆಂಬರ್ವರೆಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂಥ ತೆರಿಗೆ ಪಾಲು 2,82,791 ಕೋಟಿ, ಅಂದರೆ ಪ್ರತಿಶತ 245ರಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಕೊಟ್ಟಿದ್ದಕ್ಕಿಂತ. ಏನು ಗ್ರಾಂಟಿನ್ ಏಡು ಅಂದರೆ ಅನುದಾನ ಮತ್ತು ಸಹಾಯಧನ 2004ರಿಂದ 2014ರವರೆಗೆ ಕಾಂಗ್ರೆಸ್ ಕೊಟ್ಟಿದ್ದು 60,779 ಕೋಟಿ, 60,779 ಕೋಟಿ. 2014ರಿಂದ 23ರವರೆಗೆ ನರೇಂದ್ರ ಮೋದಿಯವರು BJP ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರೋದು 2,08,832 ಕೋಟಿ. ಹತ್ತತ್ರ 3.5 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗ್ರಾಂಟಿನ್ ಏಡು ಮತ್ತು ತೆರಿಗೆ ಪಾಲು, ಟ್ಯಾಕ್ಸ್ ಡೆವಲ್ಯೂಷನ್ ಆ್ಯಂಡ್ ಗ್ರಾಂಟಿನ್ ಏಡು ಎರಡೂ ಸೇರಿದರೆ 3.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ರಾಜ್ಯಕ್ಕೆ ಕಾಂಗ್ರೆಸ್ 10 ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿನವೂ GST ಕೌನ್ಸಿಲ್ ಮೀಟಿಂಗಿಗೆ ಹೋಗಲಿಲ್ಲ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಯಾಗಿ GST ಕೌನ್ಸಿಲಿಗೆ ಮೀಟಿಂಗ್ ಹೋಗಲಿಲ್ಲ. ಅಹಂಕಾರ, ನಾನು ಯಾಕೆ ಹೋಗಬೇಕು ಅನ್ನೋ ಅಹಂಕಾರ. ಅಕಸ್ಮಾತ್ ಅನ್ಯಾಯ ಆಗಿದ್ದರೆ ಇವರು ಹೋಗಿ ಆ GST ಕೌನ್ಸಿಲ್ನಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರ್ತಿತ್ತು. ಅಲ್ಲಿ ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ. ಅವರು GST ಕೌನ್ಸಿಲ್ನಲ್ಲಿ ಕೇಂದ್ರದ ನೀತಿ ಎಲ್ಲ ಹಿತಕರವಾಗಿದೆ ಅಂತ ಅಲ್ಲಿ ಹೊಗಳ್ತಾರೆ. ಇಲ್ಲಿ ಬಂದು ಹೊರಗಡೆ ಬಂದು ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾರೆ. ನಾನಂದೇನೆಂದರೆ ನಾನು ಇಲ್ಲಿ ಅಂಕಿಅಂಶ ಇಟ್ಟಿದ್ದೀನಿ, ಶ್ವೇತಪತ್ರ ಹೊರಡಿಸಿ. ಆವಾಗ ಎಷ್ಟು ಕೊಟ್ಟಿದ್ದರು ಸನ್ಮಾನ್ಯ ಮನಮೋಹನ್ ಸಿಂಗ್, ಗ್ರೇಟ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹಿ ವಾಸ್, ಎಷ್ಟು ಕೊಟ್ಟಿದ್ದರು ಕರ್ನಾಟಕಕ್ಕೆ, ಈಗ ಎಷ್ಟು ಕೊಟ್ಟಿದ್ದಾರೆ? ಒಂದು ಶ್ವೇತಪತ್ರ ಹೊರಡಿಸಿ ಅಂಕಿಅಂಶ. ಯಾಕೆ ಕನ್ಫ್ಯೂಸ್ ಮಾಡ್ತೀರಿ? ಈಗ ಸಿದ್ದರಾಮಯ್ಯನವ್ರು ಮಾಡ್ತಿರೋದು ಕನ್ಫ್ಯೂಸು, ಮತ್ತು ಇದೆಲ್ಲ ರಾಜಕಾರಣಕ್ಕೆ ಮಾಡ್ತಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.